ಇವತ್ತು 21 ದಿನ ನಾನು ಹೇಳುವಂಥ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ನಿಮ್ಮ ಮೆದುಳು ಸೂಪರ್ ಬ್ರೈನ್ ಆಗುತ್ತೆ. ಮೂರನೇ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೈಡ್ರೇಷನ್. ನಮ್ಮ ದೇಹದಲ್ಲಿ 75% ನೀರೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ತಲೆನೋವು ಬರುತ್ತೆ, ವಾಕರಿಕೆ ಆಗುತ್ತೆ, ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಅದಕ್ಕೆ ಪ್ರತಿದಿನ ಮಿನಿಮಮ್ 3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಒಂದೇ ಸಲ ನೀರು ಕುಡಿಬೇಡಿ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಾಯಾರಿಕೆ ಆದಾಗೆಲ್ಲಾನು ನೀರು ಕುಡೀರಿ. ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ. 4ನೇ ಒಳ್ಳೆ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಸ್ಟ್ರೆಂತ್. ನಿಮ್ಮ ಮೆದುಳನ್ನ ಚುರುಕಾಗಿಡಬೇಕು ಅಂದ್ರೆ ಅದಕ್ಕೆ ಎಕ್ಸಸೈಸ್ ಬೇಕು. ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚು ಮಾಡುವಂತ ಎಕ್ಸಸೈಸ್ ಇದೆ, ಮುದ್ರಾಸ್ ಇದೆ, ಯೋಗ ಆಸನಗಳಿದೆ, ಅವೆಲ್ಲನೂ ಪ್ರಾಕ್ಟೀಸ್ ಮಾಡಿ. 5ನೇ ಅಭ್ಯಾಸ, ಹ್ಯಾಬಿಟ್ ಟು ಡಿಕ್ರೀಸ್ ಬ್ರೈನ್ ಸ್ಟ್ರೆಸ್. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಸ್ಟ್ರೆಸ್, ಒತ್ತಡ, ಖಿನ್ನತೆ ಆಗೇ ಆಗುತ್ತೆ. ಆದರೆ ತುಂಬಾ ಓವರ್ ಸ್ಟ್ರೆಸ್ ಮಾಡ್ಕೋಬಾರ್ದು. ಮ್ಯಾಕ್ಸಿಮಮ್ 20 ನಿಮಿಷಕ್ಕಿಂತ ಜಾಸ್ತಿ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದಂತೆ. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ನಿಮಗೆ ಸ್ಟ್ರೆಸ್, ಡಿಪ್ರೆಷನ್ ಇದೆ ಅಂತ ಅರ್ಥ. ಸ್ಟ್ರೆಸ್, ಡಿಪ್ರೆಷನ್ ಜಾಸ್ತಿ ಆದರೆ ಮೆದುಳಿಗೆ ತುಂಬ ತೊಂದರೆ ಆಗುತ್ತೆ. ಮೆದುಳಿಗೆ ಸ್ಟ್ರೆಸ್ ಕಡಿಮೆ ಮಾಡುವಂಥ ಕೆಲವು ಬ್ರೀತಿಂಗ್ ಎಕ್ಸಸೈಸ್ ಇದೆ, ಪ್ರಾಣಾಯಾಮಗಳಿದೆ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿ. 6ನೇ ಒಳ್ಳೆ ಅಭ್ಯಾಸ, ಹ್ಯಾಬಿಟ್ ಟು ಡಿಕ್ರೀಸ್ ನೆಗೆಟಿವ್ ಥಾಟ್ಸ್.